ನೋಡ್ದೇನೆ ಜಾನ್ಸಿ ಪವಿಗೆ ಎಂಥ ಸಾವುಕಾರ ಸಿಕ್ಬಿಟ್ಟವ್ರೆ. ಹಾಂ, ಆ ಬಸ್ ಬಂದಿತ್ತು. ಆ ಬಸ್ಸು ಎಷ್ಟು ಗೊತ್ತಾ, 2.5 ಕೋಟಿ ಆ ಬಸ್ಸು. ನಾನು ನೋಡಿದ್ದೀನಿ ಅದನ್ನು. ಸಿಟಿಯಲ್ಲೆಲ್ಲ ಶೂಟಿಂಗ್ ನಡೆಯುವಾಗ ಅಲ್ಲಿ ತಂದು ನಿಲ್ಲಿಸ್ತಾ ಇದ್ರು. ಹೀರೋಯಿನ್ನು ಎಲ್ಲ ರೆಡಿ ಆಗ್ತಾಯಿದ್ದು. ಅದರಲ್ಲೇನೆ ಬಚ್ಚಲ್ ಐತೆ, ಬಾತ್ರೂಮ್ ಐತೆ, ರೂಮ್ ಐತೆ. ಎಷ್ಟು ದೊಡ್ಡ ಬಸ್ಸೇ, ಇನ್ನೆಷ್ಟು ಸಾವುಕಾರ ಇರ್ಬೇಕು ಅವರು. ಅವನೇ ನನಗೆ ಗೊತ್ತೇ ಇಲ್ಲ. ಅವನು ಹೋಟ್ಲಾಗ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ದ. ಅವನು ಮನೋಜ್ ಅಂತ ಅವನ ಹೆಸರು. ಅವ್ನು ನೋಡೆ ಹಿಂಗೆ ಹೋಗ್ಬಿಟ್ಟೈತೆ. ನನಗಂತೂ ತುಂಬ ಬೇಜಾರಾಗ್ತೈತೆ. ನಾನು ಮಿಸ್ ಮಾಡ್ಕೊಂಡ ಅಂತ. ಅವನ್ಗೆ ಪವಿ ಅಂದರೆ ಇಷ್ಟ ಆಗಿತ್ತಂತೆ. ಪವಿನ ಪ್ರೀತಿ ಮಾಡೋಕ್ಕೆ ಹಂಗೆ ನಾಟಕ ಆಡಿದ್ದಂತೆ. ಹೌದಾ? ಅವರೆಲ್ಲ ಹೇಳಿದ್ರಂತೆ ನಮ್ಮ ದೊಡ್ಡಮ್ಮನ ಜೊತೆಗೆ. ನಮ್ಮ ದೊಡ್ಡಮ್ಮನ ಹೇಳಿದ್ಲು, ಬಾರೆ ಪವಿ, ಜಾನ್ಸಿ ನೀನು ಹೋಗಿರ್ತೀಯ ಅಂತ ಅಂದ್ಕೊಂಡೆ. ನೀನು ಇಲ್ಲೇ ಇದೆಯಲ್ಲೇ, ಎಲ್ಲಿಗೆ ಹೋಗ್ಬೇಕಾಗಿತ್ತೆ? ನಾನು ಮನೋಜರ್ ಮನೆಗೆ ಹೋಗೋಕ್ಕಾಗಲಿಲ್ಲ. ಹಾಂ, ನೀನು ಫೋಟೋ ವಿಡಿಯೋ ಎಲ್ಲ ತೊಗೊಂಬತ್ತೀಯ ಅಂತ ಅಂದ್ಕೊಂಡಿದ್ದೆ. ಅವ್ರ ಮನೆ ಹೆಂಗಿದೆಯೋ ಏನೋ. ನೀನು ನೋಡಿದ್ರೆ ಇಲ್ಲೇ ಇದೆಯಾ? ಓಹೋ, ನಾನು ಹೋಗಿ ನಿನಗೆ ಫೋಟೋ ತೆಗೆದು ತೋರಿಸ್ಬೇಕಾಗಿತ್ತಾ? ಎಂತ ಮಾತು ಹೇಳ್ತೀಯ ಪವಿ? ನೀನು ನನ್ನ ಫ್ರೆಂಡ್ ಅಲ್ಲೇನೆ, ಅಷ್ಟು ಸಹಾಯ ಮಾಡಲ್ಲ? ಅದೊಂದು ಕೆಲಸ ಮಾಡ್ತೀನಿ ನಿಮಗೆ. ಏನೋ ಪವಿ, ಶ್ರೀಮಂತಲಾಗಿ ಹೋಗ್ಬಿಟ್ಟಲ್ಲೇ. ಹಾಂ, ನಮ್ಮೂರಲ್ಲಿ ಯಾರೂ ಇಲ್ಲ ಅಷ್ಟು ದೊಡ್ಡ ಶ್ರೀಮಂತರಂತೆ ನಿಮ್ಮ ಹುಡುಗನ ಕಡೆಯವರು. ಹ್ಞೂ ರಮ್ಯಾ, ನನಗೆ ಗೊತ್ತೇ ಇಲ್ಲ. ಇವಳಿಗೇನು ಗೊತ್ತಾಗಲ್ಲ, ಮಳ್ಳಿ ಇವಳು. ಈಗ ಯಾಕೆ ಜಾನ್ಸಿ ಹಂಗೆಲ್ಲ ಮಾತಾಡ್ತೀಯ? ಪಾಪ ಅವಳೇನೇ ಮಾಡಿದ್ಲು. ಹಾಂ, ಈ ಮಣ್ಣನ್ನು ಕರಿತೀರೇನೆ ಮದುವೆಗೆ? ಏನೋ ಗೊತ್ತಿಲ್ಲ ರಮ್ಯಾ, ನಮ್ಮ ಅಪ್ಪ ಅಮ್ಮ ಇನ್ನೂ ಅದ್ರ ಬಗ್ಗೆ ಮಾತಾಡಿಲ್ಲ. ಸರಿ ರಮ್ಯಾ, ನಾನು ಓದ್ತೀನಿ. ಯಾಕೆ? ಬಾರೆ ಕೂತ್ಕೊಳ್ಳಿ. ಇಲ್ಲ, ನಾನು ಓದ್ತೀನಿ. ಹೋಗು. ಅಲ್ಪನ್ಗೆ ಐಶ್ವರ್ಯ ಬಂದರೆ ಅದ್ರ ಹತ್ರ ಕೊಡ ಹಿಡ್ದಂತೆ ಅಂತವಳು ನೀನು. ಇನ್ನು ಮುಂದಕ್ಕೆ ಓದ್ತಾಳೇನೋ ಪವಿ? ಓದ್ತಾಳ ಬಿಡ್ತಾಳ ಯಾರಿಗೆ ಗೊತ್ತು. ಅಲ್ಲ, ಆ ಹಿರಿ ಮಗಳು ಪವಿಗ ಗಂಡೋರ್ ಮನೆ ನೋಡಕ್ಕಂತ ಬಿತ್ರಿಗೆ ಕರ್ಕೊಂಬಂದ್ಬಿಟ್ಟು ಅದ್ಯಾವುದೋ ಸೋಟ್ರಿನಾಗ ತಂದು ಬಿಟ್ಬಿಟ್ಟವ್ರಲ್ಲ ನನ್ನ. ಹಾಂ, ಮಿಟ್ಕಲಾಡಿಗ್ಲ್ವಾ ಇವೇನಿವ ಹಿಂಗವೇ? ಹಾಂ, ಅಲ್ಲ, ಚೌಟ್ರಿನಾಗ ತಂದು ಬಿಟ್ಬಿಟ್ಟವ್ರೆ. ಮದುವೆ ಗಂಡು ಇಲ್ಲ, ಮದುವೆ ಹೆಣ್ಣು ಇಲ್ಲ, ಯಾರೂ ಇಲ್ಲ. ಸೌಟ್ರಿ ಬೇಕೋ ಅಂತದೆ ನೋಡು. ಎಂತ ಕೆಲಸ ಮಾಡಿದ್ಲು ನಮ್ಮ ಪಾರಿಕರ ಜ್ಞಾನ ಬೇಡ. ತಡಿ, ತಿರ್ಗಾ ಬಸ್ಸಕ್ಕೆ ಎತ್ತಿರ ಹೋಗಿಬಿಟ್ಟಾರ. ಓದ್ತೀನಿ ನಾನು. ಜಯಿ ಬತ್ತಾವಳೆ, ತಡಿ ಕೇಳ್ತೀನಿ. ಲೇ ಜಯ್ಯ, ಆ ಈರಿ ಮಗಳು ಅವಳೆಲ್ಲ ಈರಮ್ಮನ, ಅವಳ ಮಗಳಿಗೆ ಗಂಡೋರ್ ಮನೆ ನೋಡಕ್ ಬಂದಿರತ್ತಾನೆ ನಾವು. ಅಲ್ಲ, ಗಂಡೋರ್ ಮನೆಗೆ ಕರ್ಕೊಂಡು ಹೋಗ್ತೀರಿ, ಈ ಸೌಟ್ರಿಗೆ ಕರ್ಕೊಂಬಂದು ಇಲ್ಲಿ ಬಿಟ್ಟಿರೋದು ನಮ್ಮನ್ನ. ಅಯ್ಯೋ, ಇದೇನು ಮನೇನ ಇಲ್ಲ. ಈ ಕಿವಿಡಿ ಹೇಳ್ದಂಗೆ ಚೌಟ್ರಿನ ಇದು. ಒಬ್ಬೊಬ್ಬಬ್ಬ, ಓಹೋ, ಇವ್ರೇನು ಸಾಮಾನ್ಯದವರಲ್ಲಮ್ಮ, ಸಾಮಾನ್ಯದವರಲ್ಲ. ಲೇ ಯಾವಳವಳು ಎತ್ತೋದ್ರು ಆ ಪಟೇಲ್ಗನ್ ಹುಡ್ಕೋದೇ ನಿಂಗೆ ದೊಡ್ಡ ಉದ್ಯೋಗ ನೋಡು. ನಾನೊಂದು ಕೇಳಿದ್ರೆ ಅವಳು ಪಟೇಲ್ಗನ್ ಹುಡುಕ್ತಾವಳೆ ಮಿಟ್ಕಲಾಡಿ. ಅಯ್ಯಪ್ಪ ಅಸ್ಕೂಲ ಹೇಳಮ್ಮ, ಒಟ್ಟುರ್ದೋಗ ಎಲ್ಲೋದ್ರೂ ಮುಂದೆ ನನ್ನ ಮಾನ ಮರ್ಯಾದೆ ತೆಗಿದ್ದೀರ ಅಂತೂ ಇರಲ್ಲ. ಇಲ್ಲೂ ಪಟೇಲ್ಗನ್ ಸುದ್ದಿ ಎತ್ತಬೇಕಾ? ಲೇ ಅವ್ನು ಗಂಡವನ್ನ ಬಸ್ಸಕ್ಕೆ ಹೋಗೋಗೆ ಬಿರಿನ ಹೋಗೋ. ಒಟ್ಟುರ್ದೋಗ ಊರವ್ರು ಎಲ್ಲಾರ್ಗೂ ಸಾಗತ್ತದ, ಇವಳು ಬರಲ್ಲ. ಲೇ ಗುಂಡಿ, ಲೇ ಆಗ ಈರಮ್ಮನ ಮಗಳಿಗೆ ಮನ್ ನೋಡಕ್ಕಂತ ಕರ್ಕೊಂಡೋಗ್ಬಿಟ್ಟು ಯಾವುದೋ ಛತ್ರದಾಗ ತಂದು ಬಿಟ್ಬಿಟ್ಟವ್ರಲ್ಲೇ. ನಡಿಯಲ್ಲೇ ಬಸ್ ಹತ್ರಕ್ಕೆ ಹೋಗೋಣ, ಗಂಡೋರ್ ಮನೆ ಹತ್ರಕ್ಕೆ ಹೋಗೋಣ. ಇನ್ನು ಅವ್ರು ಅಡುಗೆ ಮಾಡಿ ಕಾಯ್ಕೊಂಡಿರ್ತಾರೆ. ಇವಳ್ದೊಂದು ರಾಮಾಯಣ ಎಲ್ಲೋದ್ರು. ಏನಮ್ಮ ಈರಮ್ಮ, ಅದೆಷ್ಟು ಪುಣ್ಯ ಮಾಡಿದ್ದೀರ ಏನೇ. ಇಂಥ ಮನೆಗೆ ಸೊಸೆಯಾಗಿ ಬರ್ತಾವಳಲ್ಲ ನಿನ್ನ ಮಗಳು. ಇದೇನು ಮನೇನ? ಏನು ಹಿಂಗದೆ? ಹಾಲು ಹಾಕಿ ಹಾಲು ಎತ್ಕೊಬೇಕು. ಲೇ ಪಾರಿ, ಮಗುವಲ್ಲೇ ಮಗುನ ಬಿಸಾಕ್ಬಿಟ್ಟು ಬಂದ್ಬಿಟ್ಟೆ. ಅಲ್ಲ, ಗಂಡೋರ್ ಮನೆಗೆ ಅಂತ ಕರ್ಕೊಂಬಂದ್ಬಿಟ್ಟು ಇದ್ಯಾವುದೋ ಛತ್ರದಾಗ ತಂದುಬಿಟ್ಟಿದ್ರಲ್ಲ ನನ್ನನ್ನು. ಇದು ಗಂಡೋರ್ ಮನೆ ಕೂತ್ಕೊಂಡು ನಡಿ ಅಲ್ಲಿ ಸೋಫಾ ಮೇಕ. ಇದು ಗಂಡೋರ್ ಮನೆ? ಅಯ್ಯೋಯ್ಯೋ, ಏನೇ ಹಿಂಗದೆ ಪಾರಿ? ಒಬ್ಬೊಬ್ಬ, ನಾನೆಲ್ಲೋ ಛತ್ರ ಅನ್ಕೊಂಡಿದ್ನೇನೆ. ಹೋಗ್ಲಿ ಬಿಡಮ್ಮ, ಪಾಪ ಅವಳು ಒಳ್ಳೆ ಹುಡುಗಿ ಪವಿ. ದೇವ್ರು ಒಳ್ಳೇದೇ ಮಾಡೋನೆ. ಅಷ್ಟಲ್ದ ಹೇಳ್ತಾರ ದೊಡ್ಡವರು, ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡೋದಂತ. ಅಯ್ಯೋ ಹೋಗ್ಲಿ ಬಿಡಿ, ಎಲ್ಲೋ ಚೆನ್ನಾಗಿರ್ಲಿ ಪಾಪ. ಈರಮ್ಮ, ಒಳ್ಳೆ ಚೆನ್ನಾಗತ್ತೆ ಮನೆ. ಹೋಗ್ಲಿ ಬಿಡಮ್ಮ, ಪಾಪ ಅವ್ಳಿಗೆ ಬರ್ತಂದಾಗ ಹೇಗಿದ್ದಕ್ಕೂ ದೇವ್ರು ಕೊಟ್ಟಿರೋದಕ್ಕೂ ಚೆನ್ನಾಗದಮ್ಮ ಪಾಪ. ಎಲ್ಲ ಹೆಣ್ಮಕ್ಳು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಏನಕ್ಕ ಪಾರಕ್ಕ, ಇದೇನು ಮನೆನ ಏನಕ್ಕ? ನೋಡೆ ಪವಿ ಎಷ್ಟು ಅದೃಷ್ಟ ಮಾಡೋಳೆ. ಎಲ್ಲ ಇವಾಗ ಬಂದ್ರಾ? ಅದ್ಯಾಕ ಕೂತ್ಕೊಂಡಿರಲ್ಲ, ಹಿಂಗೆ ನಿಂತ್ಕೊಂಡಿದ್ದೀರಿ? ಅಕ್ಕ ಕೂತ್ಕೊಳ್ರಿ ಎಲ್ಲರೂ. ಮನೆ ಒಳ್ಳೆ ಚೆನ್ನಾಗದೆ ಹಾಕಿಲ್ಲಮ್ಮ. ಮನೆ ಒಳ್ಳೆ ಚೆನ್ನಾಗದೇನಕ್ಕ ಮನೆ. ಈ ನಡುವೆ ಕಟ್ಸಿದಕ್ಕೋ ಒಂದು 5-6 ವರ್ಷ ಆಗಿರ್ಬೋದೇನೋ. ಚೆನ್ನಾಗದೆ. ಎಷ್ಟು ರೂಮ್ಗಳವಕ್ಕ? 4 ರೂಮ್ ಅವಮ್ಮ. ಸಾಕು 4 ರೂಮು. ಕೂತ್ಕೊಬೇಕು ನೀವೆಲ್ಲ. ಯಾಕೆ ಈಗ ನಿಂತ್ಕೊಂಡಿರೋದು? ಕೂತ್ಕೊಳ್ರಿ. ಏ ಜನು, ಎಲ್ಲಿಗೆ ಬಂದಿರೋದು ನೀನು? ಎಲ್ಲಿಗೆ ಬಂದಿರೋದು? ಅಕ್ಕ ಅದೇ ಅಕ್ಕಕ್ಕ, ಎದ್ದೇಳು ಮೇಲೆ ಕೂತ್ಕೊಳ್ಳು. ಇರ್ಲಿ ಬಿಡಮ್ಮ, ಎಲ್ಲಿ ಕೂತ್ಕೊಂಡ್ರೆ ಏನು, ಅವಳು ಯಾರೋ ಅಷ್ಟು ಜಾರ್ತಾ ಇರ್ತಾಳೆ, ಅದಕ್ಕೆ ಇಟ್ಕೊಬೇಕು. ಇನ್ನು ಮೇಲೆ ಕೂತ್ಕೊಂಡ್ರೆ ಕೆಳಗೆ ಜಾರ್ ಬಿದ್ದರೆ ಏನು ಪರವಾಗಿಲ್ಲ ಬಿಡಮ್ಮ. ಇರಮ್ಮ, ಮನೆ ಹತ್ರ ಪವಿ ಅವಳ ಕಾಲೇಜ್ಗೆ ಹೋಗಿದ್ಲಾ? ಇಲ್ಲ ಹಾಕಿಲ್ಲಮ್ಮ, ಪವಿ ಇದ್ಲು ಮನೆ ಹತ್ರ. ಹೌದಾ? ಏನು ಬಸ್ಸನ್ನೆಲ್ಲ ಬಂದಿಲ್ಲ? ಬರ್ತಾವ್ರೆ, ಅವ್ರದ್ದು ಬಸ್ ಬಂತು, ಬರ್ತಾವ್ರೆ. ಅಲ್ಲಮ್ಮ, ಮಾಮೂಲಿ ಬಸ್ ಕಳಿಸಿದ್ರೆ ಆತ ಇರಲಿಲ್ಲ? ಅಯ್ಯೋ, ದೂರದಿಂದ ಬರ್ಬೇಕಲ್ಲ, ಆರಾಮಾಗಿ ಬರಲಿ ಅಂತ ಅದೇ ಬಸ್ ಕಳಿಸಿದ್ರಿ. ಬಂದಿದ್ದೆ ತಿಳಿಲಕ್ಕೋ ನಮ್ಕ ಬಸ್ಸಾಗ. ಆ ಬಸ್ ಹೆಂಗಮ್ಮ, ದೂರ ಬರೋ ಟೂರ್ ಹೋಗ್ಬೇಕಂದ್ರೆ ನಾವು ಅದನ್ನೇ ಬಳಸೋದು. ಆ ಬಸ್ ಹೆಂಗೆ ಹೋಗೋದು ಬರೋದು ಗೊತ್ತಾಗೋದೇ ಇಲ್ಲ. ನೀವು ಮಾತಾಡ್ತಾ ಇದ್ರೆ ಊಟಕ್ಕೆ ರೆಡಿ ಮಾಡ್ತೀನಿ. ಅಯ್ಯೋ, ಇಷ್ಟೊತ್ತಿಗೆ ಏನು ಊಟ ಬೇಡ ಬಾಮ್ಮ? ಇಲ್ಲ ಫಸ್ಟ್ ಊಟ ಮಾಡ್ರಿ, ಆಮೇಲೆ ಕುತ್ಕೊಂಡು ಮಾತಾಡೋಣ. ಓ ಬಾಪ ಬಸಪ್ಪ, ಮಗಳ ಮನೆ ನೋಡಪ್ಪ ಹೆಂಗದೆ. ಲೇ ಬಸವ, ಎಲ್ಲ ಪಟೇಲ್ಗನ? ಅಜ್ಜಯ್ಯ ಅವಾಗಿಂದ ನೋಡ್ತಾನೆ ಅವಳೆ ಬಾಕ್ಲು ತೊಟ್ಟು.
ಆವಾಗ ಬಂದು ಇಲ್ಲೆಲ್ಲ ಹುಡ್ತಾ ಇದ್ದ ಎತ್ತದ್ನ ಅಯ್ಯೋ ಇವಳು ಬೈಕ್ ಮುನ್ನಕ ನಾನು ಪಾಡಕ್ ನಾನು ದೇವ್ರಂತ ಇಲ್ಲಿ ಕೂತಿದ್ದೀನಿ ನೋಡಿ ಎಂಥ ಮಾತು ಹೇಳ್ತಾವಳೆ ಲೇ ಪರಕ ನಿಮ್ಮ ಅತ್ತೆ ಬೆಕ್ಕು ಸುಳಿಜರ ಬರೋ ಮಾತು ಹೇಳ್ತಾವಳೆ ನಾನು ಪಾಡಕ್ ನಾನು ಇಲ್ಲಿ ಕೂತಿದ್ದೀನಿ ತಾನೆ ಹಾ ಅದೇನೋ ಅಮ್ಮ ಆಯಮ್ಮನ್ಕ ನಿನ್ ಕೇಸರೆ ಹೋಗು ಲೇ ಎತ್ತದ್ನ ಪಟೇಲ್ಕನು ಬತ್ತಾವನೆ ಯಾಕ ಅಯ್ಯೋ ಊರ್ ಕೊಟ್ಟೋಗ್ಬಿಟ್ನಾ ಆವಾಗಿಂದ ಜೈ ಹುಡುಕ್ತಾನೆ ಅವಳೆ ಪಟೇಲ್ಗನ್ನ ಅವ್ನ ಪಾಸ್ಕುಲ ಊರ್ಗೆ ಯಾಕ ಹೋಗಿದ್ವಾ ಅಯ್ಯೋ ಬತ್ತಾವ್ ನೀನು ಊರ್ಕೇನು ಹೋಗಿಲ್ಲ ಏ ಅವಳ ಜಯ್ಯ ನೋಡ್ಲೆ ಊರ್ ಕೊಟ್ಟೋಗೋನಂತೆ ಪರಕ ನಿಮ್ಮ ಅತ್ತೆ ಮೇಲೆ ಒಂದು ದೊಡ್ಡ ಕಲ್ಲೆ ತಕ್ಬಿಡ್ತೀನಿ ನೋಡ್ಕ ಇವಳು ಒಟ್ಟುದ್ದೋಗ ಎಲ್ಲಿಗೆ ಬಂದ್ರು ನಾನು ಗೋಳಾಡ್ಕೊಂತಾಳಲ್ಲೇ ಏನ್ ಬಂದಿರೋದು ಇಳ್ಕ ಬರಬಾರ್ದು ಊರಾಗ ಏನೋ ಸರಿ ಬಿಡು ಸರೋಗದೆ ಇಳ್ಕ ಅಲ್ಲ ಈ ಬೇರೆಯವ್ರ ಮನೆಗೆ ಬಂದಿದ್ದೀರಾ ಅಲ್ಲಿ ಹೆಂಗಿರ್ಬೇಕು ಅನ್ನೋದು ಕೂಡ ಜ್ಞಾನ ಇಲ್ಲ ಯಮ್ಮನ್ಕ ಅವ್ರು ಏನ್ ಅನ್ಕೊಳಲ್ಲ ಹೋಗ ಎಮ್ಮನೆ ಕಿವಿ ಹತ್ರ ಬಡ್ಕೊ ಹೋಗು ಊರಲ್ಲಿ ಹೊಡ್ಕೊಂತ ಇರ್ತಾಳೆ ಗೋಟು ಕಪ್ಪಲಂಕ್ ಹೊಡ್ಕೊಳಂಗೆ ಬೇರೆಯವ್ರ ಮನೆಗೆ ತನ ಬಂದಾಗ ಬಾಯಿ ಮುಚ್ಕೊಂಡು ಬಿದ್ದಿರಕ್ಕಾಗಲ್ಲ ನೋಡ್ಲೇ ಲೇ ನೋಡ ಅತ್ ನೋಡಿ ನನ್ನ ಮಗನ ಎತ್ತ ನೋಡ್ತಾ ಇರೋದ ಅತ್ ನೋಡ ಅವಳು ಬೈಕಂತಾವಳೆ ಯಾಕೆ ಹೋದ್ನು ಊರ್ಕ ಅಂತ ಅಯ್ಯ ಒಳ್ಳೆ ಪಟೇಲ್ಗನ್ ಎತ್ತು ಲೇ ಜೈ ಆಗಲೇ ಪಟೇಲ್ಗನ್ ಬನ್ನು ಅವೋ ಲೇ ಪಟೇಲ ಅವಾಗಿಂದ ಹುಡುಕ್ತಾವಳ ಪಾಪ ಅವಳು ನೀನ್ ಬರುಲ್ಲ ಅಂತ ಬೈಕಂತಾವಳೆ ನನ್ನ ಮಗನ ಊರ್ಕೆ ವಾಪಸ್ ಹೋದ್ನು ಅಂತಂದ್ಲು ಅದಕ್ಕೆ ಬೇಜಾರು ಮಾಡ್ಕೊಂಬಿಟ್ಟವಳೆ ಲೇ ಅತ್ ನೋಡ ಪಾಪ ಅವಳ ಮಕ್ಕ ಹೆಂಗಿಕ್ಕೊಂಡವಳೆ ಕಾಪ್ ಮಾಡ್ಕೊಂಡವಳು ಹೋಗ ಸಮಾಧಾನ ಮಾಡೋಗ ಹೋಗ ಮಾತಾಡ್ಸೋಗ ಅತ್ ನೋಡಿ ಕುತ್ಕೊಂಡಿರೋದು ಮಾತಾಡ್ಸೋಗ ಅಂತಂದ್ರೆ ಮಾವು ಪ್ರಸಾದ್ ಬಾಯಿ ಮುಚ್ಕೊಂಡಿರ್ತೀಯ ನೀನು ಹಾ ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ ಬಂದಿದ್ದ ಕಡೆ ಎಲ್ಲ ಏನಿದ್ ನಿಂದು ಲೇ ಪಟೇಲ ಓ ಎಲ್ಲ ಯಾವಾಗ ಬಂದ್ರಿ ಈಗಪ್ಪ ಇವಾಗ ತಾನೇ ಬಂದ್ರಿ ನೀವು ಆಫೀಸಿಂದ ಬಂದ್ರೆ ಇವಾಗ ಹ್ಞೂ ಅತ್ತೆ ಇವಾಗ ಬಂದೆ ಪವಿತ್ರ ಬಂದಿಲ್ಲ ಅತ್ತೆ ನಾವು ಮದುವೆ ಆಗೋವರ್ಗು ಗಂಡು ಮನೆಗೆ ಹುಡ್ಗಿನ ಕಳ್ಸಲ್ಲಪ್ಪ ಮದುವೆ ಆದ್ಮೇಲೆ ಇಲ್ಲೇ ಇರ್ತಾಳಲ್ಲ ಬಿಡು ನೋಡ್ಕೊಂಡಿರಿ ಅಂತೆ ಅಲ್ಲ ಕರ್ಕೊಂಬಂದಿದ್ರೆ ಚೆನ್ನಾಗಿತ್ತಾಯ್ತು ಇಲ್ಲಪ್ಪ ನಾವು ಮದುವೆ ಆಗೋವರ್ಗು ಕಳ್ಸಲ್ಲ ಗಂಡು ಮನೆಗೆ ಹೆಣ್ಣನ ಸರಿ ಬಿಡಿ ನೀವೆಲ್ಲ ಇಷ್ಟು ಹೇಳೋವಾಗ ಇನ್ಯಾಕೆ ಏ ಜನು ಇಲ್ಲೋಡಿ ಜನು ಎಲ್ಲ ಗೊತ್ತಾಗೈತಿ ಇವಳಿಗೆ ಕಳ್ಳಿ ಜನ ನಗು ಹೇಳ್ಕ ನಗು ಎದ್ದೇಳ ಮಲಕ್ಕೆ ಎದ್ದೇಳ ಬಂದಿರೋ ಹೆಂಗಸರಿಗೆಲ್ಲ ಅರ್ಶಿನ ಕೊಡಿ ಅಂತ ಎದ್ದೇಳ ಮಲ್ಕೊಂಬಿಟ್ಟಿದ್ಯಾ ಆರಾಮಾಗಿ ಎದ್ದೇಳ ಮೇಲೆ ಕೆಲಸ ಹೇಳಿದ್ರೆ ಇಳ್ಕೊಂಡಿದ್ದೆ ಸೋಂಬೇರಿ ಎದ್ದೇಳ ಮಲಕ್ಕೆ ಎದ್ದೇಳ್ಬೇಕು ಇವಾಗ ನೀನ ಅಮ್ಮ ಊಟಕ್ಕೆಲ್ಲ ರೆಡಿ ಆಗೈತಮ್ಮ ನೋಡಮ್ಮ ಇವರು ಪವಿತ್ರನ್ ಕರ್ಕೊಂಡೆ ಬಂದಿರೋದು ಅಯ್ಯೋ ಬರಬಾರ್ದಪ್ಪ ಮದುವೆ ಆಗೋವರೆಗೂ ಹೆಣ್ಣು ಗಂಡು ಮನೆಗೆ ಬರಬಾರ್ದು ಮದುವೆ ಆದಮೇಲೆ ಹೊಸ್ಲು ಪೂಜೆ ಮಾಡಿ ಅಕ್ಕಿ ಸೇರು ಎಲ್ಲ ಒದ್ದು ಅವಾಗ ಒಳಗಡೆಗೆ ಬರೋದು ಅಮ್ಮ ನೀವು ಇನ್ನೂ ಹಳೆ ಕಾಲದಲ್ಲೇ ಇದ್ದೀರಾ ಇವಾಗಿನ ಕಾಲದಲ್ಲಿ ಹೆಣ್ಣು ಬಂದು ಗಂಡೋರ್ ಮನೆಯೆಲ್ಲ ನೋಡ್ಕೊಂಡು ಹೋಗ್ತಾರೆ ಗೊತ್ತಾ ಆಯ್ತಪ್ಪ ಇನ್ನೊಂದು 3-4 ದಿವಸ ಆಯ್ತಲ್ಲ ಮದುವೆ ಕರ್ಕೊಂಡೆ ಬಂದ್ಬಿಡೋಣ ಸುಮ್ಮನೆ ಅಷ್ಟು ಬೇಗನಮ್ಮ ಎಷ್ಟು ಬೇಗ ಫಿಕ್ಸ್ ಮಾಡಿದ್ರಮ್ಮ ನಿಮ್ಮ ತಾತನಪ್ಪ ನಾನಲ್ಲ ನಿಮ್ಮ ತಾತನು ಅಮ್ಮ ತಾತ ಇಲ್ಲಿ ಆ ಕೆಲಸದವ್ರ ಕೈಲಿ ಇವ್ರಿಗೆ ಅರ್ಶಿನ ಕೊಡೋಕ್ಕೆ ಅದೆಲ್ಲ ರೆಡಿ ಮಾಡಿಸ್ತಾವ್ರೆ ಹೌದಾ ಸರಿನಮ್ಮ ಅಮ್ಮ ನಾನು ಎಲ್ಲರನ್ನೂ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಸರಿನಪ್ಪ ಕರ್ಕೊಂಡು ಹೋಗುವ ಎಲ್ಲರೂ ಊಟ ಮಾಡಿರಂತೆ ಎದ್ದೇಳಿ ಮದುವೆ ಗಂಡು ಹುಡುಗ್ನೇನಾ ಚೆನ್ನಾಗವನೆ ಓಹೋ ಏನು ಪಿಕ್ಚರ್ ಆಕ್ಟ್ರೆಸ್ ರಾಜ್ಕುಮಾರ್ ಇದ್ದಂಗೆ ಅವನೇ ಹೋಗ್ಲಿ ಬಿಡಪ್ಪ ನಮ್ಮ ಪವಿನ ಮದುವೆ ಮಾಡ್ಕೊಳಕ ನೀನು ಪುಣ್ಯ ಮಾಡಿದ್ದಪ್ಪ ಅವಳು ಬಂಗಾರದಂತ ಹುಡುಗಿ ನಮ್ಮೂರ ಪೈಕಿ ಯಾರೂ ಇಲ್ಲಪ್ಪ ಅಂತ ಮಗುವ ಮಿಟ್ಲಾಡಿ ಕಾಲೇಜ್ ಗೊತ್ತಾ ಇದ್ಲು ಕಾಲೇಜ್ ಹೋಗು ಅಷ್ಟೇ ಅಂತ ಒಬ್ರ ಕೈಲಿ ಒಂದು ಮಾತು ಅನ್ಸ್ಕೊಂಡು ಹುಡುಗಿ ಅಲ್ಲಂತವಳು ಇನ್ನ ನಮ್ಮ ಗುಂಡಿ ಮಗಳವಳೆ ಬರೀ ಸಿಟುಕ್ಮಿಳ್ ಅಂತವಳು ಅದ್ಯಾವುದೋ ಕೂದ್ರ ಜುಟ್ಟು ಇಕ್ಕೊಂಡು ಈ ರೆಟ್ಟಿಗೆಲ್ಲ ಕಾಣಿಸಂಗೆ ಅದ್ಯಾವುದೋ ಬಟ್ಟೆಗಳು ಹಾಕೊಂಡು ಪ್ಯಾಂಟು ಶರ್ಟ್ ಹಾಕೊಂಡು ತಿರುಗ್ತಾ ಇರ್ತಾಳೆ ಮೊನ್ನೆ ಒಂದು ದಿವಸ ವಾಂತಿಗೆ ಮಾಡ್ಕೊಂಡ್ಳು ಬೆಳಗ್ಗೆ ವಾಂತಿಗೆ ಮಾಡ್ಕೊಂಡವಳು ಸಾಯಂಕಾಲ ಪಟ್ಟಿಗೆ ಮಗು ಎತ್ತು ಬಿಡೋದೆ ಅಯ್ಯೋ ಇವಳು ಎಗುರು ಬಿತ್ತೋಗ ಇವಳು ಹೊಟ್ಟೆ ಉರ್ದೋಗ ಏನು ಇವಳಿಗೆ ಬಂದಿರೋದು ಬರಬಾರ್ದು ಒತ್ಕೊಂಡು ಹೋಗೋದು ಅಯ್ಯೋ ಆ ಮಗುನ ಈಗ ನನ್ನ ಸೊಸೆ ಪಾರಿ ಅವಳು ಎತ್ಕೊಂಬಂದು ಸಾಕ್ತಾವಳಪ್ಪ ಹಂಗಲ್ಲ ನಮ್ಮ ಇವಳು ಪವಿ ಒಳ್ಳೆ ಹುಡುಗಿ ಇದೊಂದು ಮಾತ್ರ ನಮ್ಮ ಅತ್ತೆ ಚೆನ್ನಾಗಿ ಜ್ಞಾಪಕ ಇರ್ತದೆ ಪವಿ ಅಂದ್ರೆ ಬಲೆ ಬೆಮೆ ಬರ್ತಾ ಇದ್ರೆ ಓಡೋತಾಳೆ ಪವಿ ಅಂತ ಹೌದಾ ಅಜ್ಜಿ ಅಷ್ಟೊಳ್ಳೆವಳ ಪವಿತ್ರ ನೀನು ಹೇಳಿದ್ರೆ ಕೇಳ್ಸಲ್ಲಪ್ಪ ಅಜ್ಜಿ ಕಿವಿಗೆ ಕೇಳ್ಸಲ್ಲ ಓ ಹೌದಾ ಅಜ್ಜಿ ಕಿವಿ ಕೇಳ್ಸಲ್ಲ ಇಲ್ಲ ಆಯಮ್ಮ ಹೇಳಿದ್ ಮಾತ್ರ ನಾವು ಕೇಳ್ತಾ ಇರ್ಬೇಕು ನಾವ್ ಹೇಳಿದ್ದ ಆಯಮ್ನ ಏನು ಕೇಳಲ್ಲ ಮುನಪ್ಪ ಬೋಲಿ ಒಳ್ಳೆವಳಪ್ಪ ಇನ್ನ ನಮ್ಮ ಗುಂಡಿ ಮಗಳವಳೆ ಸರಿಲ್ಲಪ್ಪ ಸರಿಲ್ಲ ಇವಳು ಬಾಯ್ಕ ಮಣ್ಣಾಕ ನನ್ನ ಮಗಳು ಮಾನ ಮರ್ಯಾದೆ ತೆಗಿತಾವಳಲ್ಲೇ ಸುನಂದಿ ಏನೇ ಮಾಡೋದು ಇವು ಚಿತ್ರಂಗಿನ ನಡಿಯ ನಡಿ ನಿಂಗೆ ಮಾಡ್ತೀನಿ ನಡಿ ಏನಪ್ಪ ಊಟಗಳು ಆಗ್ತಿರೋ ಇಲ್ಲ ಆಂಟಿ ಎಲ್ಲರೂ ನಡೀರಿ ಊಟ ಮಾಡಿರಂತೆ ಫಸ್ಟ್ ಆಮೇಲೆ ಮಾತಾಡೋದು ಹೇಳಿದ್ರು ಅಯ್ಯೋ ನಡಿಯಪ್ಪ ಊಟ ತಿನ್ಬಿಡೋಣ ಆಮೇಲೆ ಕುತ್ಕೊಂಡು ಮಾತಾಡಿದ್ರೆ ಆಯ್ತು ಅಲ್ಲೇನಮ್ಮ ಹಾಕಿಲ್ಲಮ್ಮ ಹೂನಮ್ಮ ನಡೀರಿ ಊಟಗಳು ಮಾಡಿ ನಡೀರಿ